ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಅನದರ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಇವಾಗ ನಾನು ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಬಿಕಾಸ್ ನಾನು ನನ್ನ ಫ್ರೆಂಡ್ಸ್ ಉಡುಪಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕಾಲೇಜ್ ಸ್ಟಾರ್ಟಿಂಗ್ ಡೇಸಲ್ಲೇ ಹೋಗಬೇಕಿತ್ತು, ಬಟ್ ಫೈನಲ್ ಇಯರ್ ಬಂದಮೇಲೆ ಲಾಸ್ಟ್ 4 days ಎಕ್ಸಾಮ್ ಲೀವಲ್ಲಿ ಫೈನಲಾಗಿ ಕನ್ಫರ್ಮ್ ಆಗಿ ಫೈನಲಾಗಿ ಹೋಗ್ತಾ ಇದ್ದೀವಿ. ಆ್ಯಸ್ ಎಕ್ಸ್ಪೆಕ್ಟೆಡ್ ಕರೆಕ್ಟ್ ಟೈಮ್ಗೆ ಟ್ರೈನ್ ಕೂಡ ಬಂದ್ಬಿಡ್ತು. ಸೊ ಹಾಗೆ ಸುಭಾಷ್ ಅವ್ರ ಫ್ಯಾಮಿಲಿಗೆ ಒಂದು ಬಾಯ್ ಹೇಳಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಿತಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕ್ಸ್ಟಾರ್ ವಿಷನ್. This is Rockstar's Vision. ನಾವು ಇವತ್ತು ಉಡುಪಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನನಗಂತೂ ತುಂಬ ಎಕ್ಸೈಟೆಡ್ ಆಗಿದೆ. 11:40 ಎಕ್ಸಾಕ್ಟಾಗಿ ಹೊರಡುತ್ತೆ. ಸೊ ಇವಾಗ 11:30 ಆಯಿತು, ಇನ್ನು 10 minutes ಇದೆ. ಬನ್ನಿ ನಮ್ಮ ಸೀಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡೋಣ. 5 minutes later. ಹಂಗೆ ಮಾಡಿ ಹುಡುಕ್ಬಿಟ್ಟು ಬಂದು ಕತೆ ಏನಂದರೆ, ನಮ್ಮ ಎದುರುಗಡೆ ನಾವು ಬಂದು ಇಳಿದಿದ ತಕ್ಷಣ ಅದೇ ಬೋಗಿಲಿ ಇದ್ದಿದ್ದು. ಬಟ್ ಅಲ್ಲಿ ಬಿಟ್ಬಿಟ್ಟು ಎಲ್ಲೆಲ್ಲೋ ಹುಡುಕಿ ಆ ಎಂಡಿಗೆ ಹೋಗಿ ಈ ಎಂಡಿಗೆ ಬಂದು ಆಮೇಲೆ ಎಲ್ಲ ಒಂದು ಇನ್ಸ್ಪೆಕ್ಟರ್ ಹತ್ರ ಕೇಳಿ ನಮ್ಮ ರಾಕೇಶ್ ಅವ್ರು ಅಲ್ಲಿ ಅವ್ರ ಹತ್ರ ಒಗ್ಗಿಸ್ಕೊಂಡು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಆ್ಯಂಡ್ ಇವಾಗ ನಾವೇನು ಎಕ್ಸೈಟೆಡ್ ಆಗಿದ್ದೀವಿ ಅಂದರೆ ಟ್ರಿಪ್ಗೆ ರೀಯುನೈಟ್ ಆಗ್ತಾ ಇದ್ದೀವಿ. ಧರ್ಮಸ್ಥಳ ಗ್ಯಾಂಗ್ ಮತ್ತೆ ಬಂದಿದೆ. ವೆರಿ ಎಕ್ಸೈಟೆಡ್. Hello. ಹಾಯ್. ಸೊ ಏನಕ್ಕೆ ಇಷ್ಟು ಮೆತ್ತಗೆ ಮಾತಾಡ್ತಿದ್ದೀವಿ ಅಂದರೆ, ಇದು ಸ್ಲೀಪರ್ ಕೋಚ್. ಏನಂದರೆ ವಿಷಯ, ಇವಾಗ ಪೊಲೀಸರು ಬಂದರು, ನಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟರು. ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಆ್ಯಂಡ್ ಲೈಟ್ಸ್ ಆಫ್ ಮಾಡ್ಕೊಳ್ಳಿ, ಮಲ್ಕೊಂಡಿರೋರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಫೋನೆಲ್ಲ ಚಾರ್ಜಸ್ ಹಾಕ್ಬೇಡಿ, ಇಲ್ಲಿ ಎತ್ಕೊಳ್ತಾರೆ ಅಥವಾ ಕಳ್ತನ ಆಗುತ್ತೆ ಅಂತ. ಮೊಬೈಲ್ ಪರ್ಸುಗಳು ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಉಡುಪಿ ಅಂದರೆ ನಾನಂತೂ ಫಸ್ಟ್ ಟೈಮ್ ಹೋಗಿದ್ದೀನಿ, ಬಟ್ ಇಷ್ಟು ದೂರ ಈ ಥರ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಿರೋದು ಫಾರ್ ದ ಫಸ್ಟ್ ಟೈಮ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಗುಡ್ ನೈಟ್, ಬೆಳಗ್ಗೆ ಮೀಟ್ ಮಾಡೋಣ. ಮಲಗದ ಅಂತ ಹೋದರೆ TTR ಬಂದು ನಮ್ಮ ತಲೆ ಕೆಡಿಸ್ಬಿಟ್ರು ಆ್ಯಂಡ್ ಟಿಕೆಟ್ ಚೆಕ್ ಮಾಡಿ ನಿಮಗೆ ಅಲಾಟ್ ಆಗಿರೋ ಸೀಟ್ ಬೇರೆ ಕಡೆ ಇದೆ ಅಂತ ಹೇಳಿ ಕರ್ಕೊಂಡೋದ್ರು. ಸೊ ಮೇಲ್ಗಡೆ ಸುಭಾಷ್ಗೆ, ಕೆಳಗಡೆ ನನಗೆ ಆ್ಯಂಡ್ ಲೆಫ್ಟ್ ಸೈಡ್ ರಾಕೇಶ್ಗೆ. ಸೊ ಇದೇ ನನ್ನ ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ರಾಕೇಶ್ ಇಲ್ಲಿದ್ದಾನೆ. ಮಿಡ್ ನೈಟ್ ಸ್ನ್ಯಾಕ್ ಆಗಿ ಕೇಕ್ ಕೊಟ್ಟಿದ್ದಾನೆ. ಇದೊಂದು ತಿಂದ್ಬಿಟ್ಟು ಮಲ್ಕೊಬಿಡೋದೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಒಳ್ಳೆ ನಿದ್ದೆ ಆಯಿತು. ಹಾಗೆ ಟ್ರೈನಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಎಕ್ಸಾಕ್ಟ್ಲಿ 8:32ಗೆ ವಿಂಡೋ ಸೀಟಲ್ಲಿ ಕುತ್ಕೊಂಡು ಆ ಸೀನರಿ ಆ್ಯಂಡ್ ವ್ಯೂನ ನೋಡ್ತಿದ್ದೆ. ರಾಕೇಶ್ ಆ್ಯಂಡ್ ಸುಭಾಷ್ ಕೂಡ ಕೂತಿದ್ರು ಆ್ಯಂಡ್ ಹೋಗ್ತಾ ವ್ಯೂ ಇನ್ನೂ ಚೆನ್ನಾಗಿತ್ತು. ಸೊ ಸುಭಾಷ್ ನಾನು ನೋಡ್ತೀನಿ ಅಂತ ಬಂದ ಆ್ಯಂಡ್ ನೋಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಒಂದು ದೊಡ್ಡ ನದಿ ನೋಡ್ದು. ರಾಕೇಶ್ ಫುಲ್ ಹೆದರಿಕೆಯಲ್ಲೇ ಎಂಜಾಯ್ ಮಾಡ್ತಾ ಇದ್ದ ಆ್ಯಂಡ್ ಎದುರುಗಡೆ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಟೂರಿಸ್ಟ್ ಗೈಡ್ ಕೂತಿದ್ರು. ಆ್ಯಂಡ್ ಇನ್ನೂ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ, ಇವರು ನಮ್ಮ ಯುವರಾಜ ಕಾಲೇಜ್ ಸ್ಟೂಡೆಂಟ್ ಅಂತೆ. ಸೊ ಹಾಗೆ ಮಾತಾಡ್ತಾ ನಮ್ಮ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು 10 ಗಂಟೆ ಆಗ್ತಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರ್. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಫ್ಯಾನ್ಸ್ ಎಲ್ಲ ಎರ್ರಾಬಿರಿ ಕನ್ಫ್ಯೂಷನಲ್ಲಿದ್ದು. ನಮ್ಗೆ ಆ ಟೂರಿಸ್ಟ್ ಏಜೆಂಟ್ ಸಿಕ್ಕಿದ್ದೆಲ್ಲ ನಮಗೆ ಒಂಥರ ಅದೃಷ್ಟ ಅಂತ ಹೇಳ್ಬೇಕು. ಪ್ಲಾನಿಂಗ್ ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಉಡುಪಿಲಿ ಫಸ್ಟ್ ನಾವು ಕನಕನಕಿಂಡಿ, ಅದಾದ್ಮೇಲೆ ನೆಕ್ಸ್ಟು ಮಲ್ಪೆ ಬೀಚು, ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ಇದೆ, ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಮೈಸೂರು ಸ್ವಲ್ಪ. ಸೊ ನಾವೇ ಪ್ಲಾನ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅವ್ರ ಕಡೆಯಿಂದ ನಮಗೆ ಕಂಪ್ಲೀಟ್ 2 days ಪ್ಲಾನ್ ಸಿಕ್ಕಿದೆ ಆ್ಯಂಡ್ ತುಂಬ ಪ್ಲೇಸಸ್ನ ಕವರ್ ಮಾಡ್ತೀವಿ. ಇವಾಗ ಉಡುಪಿಯಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. A few moments later. ಫೈನಲಿ ನಾವು 11 hours ಅಂದ್ಕೊಂಡು 12 hours ಜರ್ನಿ ಆಗಿ ಫೈನಲಿ ಉಡುಪಿಗೆ ಬಂದಿದ್ದೀವಿ. ಇನ್ನು ಡೈರೆಕ್ಟ್ ನಾವು ಇವಾಗ ಶ್ರೀಕೃಷ್ಣ ಮಠಕ್ಕೆ ಹೋಗ್ತಿದ್ದೀವಿ. ಎಲ್ಲ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ದರ್ಶನ ಮಾಡಿಕೊಂಡು ಮಲ್ಪೆ ಬೀಚ್ ಹೋಗ್ತೀವಿ. ನೆಕ್ಸ್ಟ್ ಶ್ರೀಕೃಷ್ಣ ಮಠಕ್ಕೆ ಹೋಗೋಣ. ಸೊ ಉಡುಪಿ ಸ್ಟೇಷನಿಂದ ಪ್ರೀಪೇಯ್ಡ್ ಆಟೋಗೆ 100 ಪೇ ಮಾಡಿ ನಾವು ಹೋದೋ ಕೃಷ್ಣ ಮಠಕ್ಕೆ. ಆ್ಯಂಡ್ ಫೈನಲಿ ವಿ ರೀಚ್ ಕೃಷ್ಣ ಮಠ. ನಾವು ರೀಚ್ ಆಗೋಷ್ಟರಲ್ಲಿ 12:10 ಆಗೋಗಿತ್ತು. ಸೊ ಬೇಗನೆ ಅಲ್ಲೇ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋದೋ. ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಫಸ್ಟ್ ಪ್ರಸಾದ ತಿನ್ಕೊಬಿಡೋಣ ಅಂತ ಸುಭಾಷ್ ಹೇಳ್ದ. ಸೊ ಅಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ಪ್ರಸಾದ ತಿನ್ನೋಕ್ಕೆ ಹೊರಟು. ಪ್ರಸಾದ ತಿಂದಾದ್ಮೇಲೆ ಅಲ್ಲಿ ಟೆಂಪಲ್ನ ಬ್ಯೂಟಿಫುಲ್ ವ್ಯೂನ ನೋಡಿಕೊಂಡು ನಾವು ದರ್ಶನಕ್ಕೆ ಹೋದೋ. ಒಳ್ಳೆ ದರ್ಶನ ಆಯಿತು. ಹಾಗೆ ಟೆಂಪಲ್ ಬಗ್ಗೆ ಸುಭಾಷ್ ಕಡೆಯಿಂದ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೋಸ್ಕರ. ಕೃಷ್ಣ ಪರಮಾತ್ಮನ ದರ್ಶನ ಮಾಡ್ಕೊಂಡು ಇವಾಗ
ಲಗೇಜ್ ಇಸ್ಕೊಳಕ್ ಬಂದಿದ್ದೀವಿ. ಉಡುಪಿ ಬಗ್ಗೆ ಏನು ಹೇಳ್ಬೇಕು ಅಂತಂದ್ರೆ, ಈ ಒಂದು ಜಿಲ್ಲೆ ಯಾವ ರೀತಿ ಬಂತು, ಯಾವ ಇಸ್ವಿನಲ್ಲಿ ಬಂತು ಅಂದ್ರೆ 1997ರಲ್ಲಿ ಈ ಒಂದು ಉಡುಪಿ ಜಿಲ್ಲೆ ಅಂತ ಒಂದು ನೇಮಕಗೊಳ್ಳುತ್ತದೆ. ಇಲ್ಲಿ ಒಂದು ಏನು ಸ್ಪೆಷಲ್ ಅಂತಂದ್ರೆ ಉಡುಪಿಲಿ ಮಲ್ಪೆ ಬೀಚು, ಪಡು ಬೀಚು, ಕಪ್ಪು ಬೀಚು, ಸೊ ಇಲ್ಲಿ ಈ ತರ ಬೀಚಸ್ಗಳೆಲ್ಲ ಇದೆ ಇಲ್ಲಿ. ಇದು ಯಾರು ಸ್ಥಾಪಿಸ್ತಾರೆ ಅಂತಂದ್ರೆ ಮಧ್ವಾಚಾರ್ಯರು ಸ್ಥಾಪಿಸ್ತಾರೆ. ಅವನು ಮನಗಿರ್ತಾನಂತೆ. ನಾವು ಈ 3 ಕಡೆ ಬಡ್ದು ಎಬ್ಬಿಸ್ಬೇಕಂತೆ. ಅವಾಗ ಎಬ್ಬಿಸಿದ್ರೆ ಅವಾಗ ಅವನು ನಮಗೆ ದರ್ಶನ ಕೊಡ್ತಾನೆ ಅಂತ ಒಂದು ವಾಡಿಕೆ, ಒಂದು ನಂಬಿಕೆ. ಸುಭಾಷ್ ಅವರು ಈ ಉಡುಪಿ ಬಗ್ಗೆ ಒಂದು ಹಿಸ್ಟ್ರಿನ ಹೇಳಿರೋದು ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇದೊಂದು ಹೊಸ ಇನ್ಫಾರ್ಮೇಶನ್ ಅಂತ ಇದ್ರೆ ನೀವು ತಿಳ್ಕೊಂಡಿರಿ. ಸೊ ಬನ್ನಿ ನೆಕ್ಸ್ಟ್ ಮಲ್ಪೆ ಬೀಚಲ್ಲಿ ಮೀಟ್ ಮಾಡೋಣ. ಇವಾಗ ನಾವು ಮಲ್ಪೆಗೆ ಹೋಗ್ತಾ ಇದ್ದೀವಿ. ಕೃಷ್ಣ ಟೆಂಪಲ್ ಇಂದ ಮಲ್ಪೆಗೆ 200 ಚಾರ್ಜ್ ಮಾಡಿದ್ದಾರೆ ಆಟೋ. ಇಂಪಾರ್ಟೆಂಟ್ ಪಾಯಿಂಟ್ಸೇ ಕೊಟ್ಬಿಟ್ಟಿದ್ದೀನಿ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಉಡುಪಿಲಿ ಲ್ಯಾಂಗ್ವೇಜ್ ಫಸ್ಟು ಬಂದು ಕನ್ನಡ, ತುಳು ಮತ್ತೆ ಕೊಂಕಣಿ. ಇದೊಂದು ಹೇಳೋದು ಮರ್ತ್ಕೊಬಿಟ್ಟಿದೆ. ಇಷ್ಟು ಭಾಷೆನ ಇಲ್ಲಿ ಉಪಯೋಗಿಸ್ತಾರೆ. ನೋಡಿ, ನನಗೆ ಗೊತ್ತಿರಲಿಲ್ಲ ಈ ವಿಷಯ ಎಲ್ಲ. ಇದೆಲ್ಲ ಅವನು ತಿಳ್ಕೊಂಡ್ ಬಂದಿದ್ದಾನೆ, ವ್ಲಾಗ್ ಮಾಡ್ತೀವಿ ಅನ್ನೋದಕ್ಕೋಸ್ಕರನೇ. ನನ್ನ ಫ್ರೆಂಡ್ ಎಫರ್ಟ್ಗೆ ನಾನು ತುಂಬಾ ಪ್ರೌಡಾಗಿ ಫೀಲ್ ಮಾಡ್ತಾ ಇದ್ದೀನಿ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಹಾಗೆ ಆ ಪ್ರೌಡ್ ಫೀಲ್ ಜೊತೆಗೆ ಮಲ್ಪೆ ಬೀಚ್ನ ರೀಚ್ ಆಗ. ಹಲೋ ಫ್ರೆಂಡ್ಸ್, ಟುಡೇ ಇನ್ ಮಲ್ಪೆ ಬೀಚ್. ಈಗ ಉಡುಪಿಯಿಂದ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ಈಗ ಡೈರೆಕ್ಟ್ ಅಲ್ಲಿಂದ ಮಲ್ಪೆ ಬೀಚ್ ಹತ್ರ ಬಂದಿದೀವಿ. ಈಗ ಎಂಜಾಯ್ ಮಾಡೋದೀಗ. ಆಕ್ಚುಲಿ ಈ ಮಲ್ಪೆ ಬೀಚ್ ಬಗ್ಗೆ ನಾವ್ ಹೇಳ್ಬೇಕಂದ್ರೆ ಎಷ್ಟೊಂದು ತುಂಬಾ ವಿಷಯಗಳಿದೆ. ಇದು ಬಂದು ಅರೇಬಿಯನ್ ಸೀಗೆ ಕನೆಕ್ಟ್ ಆಗುತ್ತೆ ಅಂಡ್ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದಾರೆ, ಲೈಕ್ ಬಲೂನ್ಸ್ ಮತ್ತೆ ಬೋಟಿಂಗ್. ಅಂಡ್ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳಬೇಕು ಅಂದ್ರೆ, ಇಲ್ಲಿಂದ ಅಲ್ಲಿ ಕಾಣಿಸ್ತೆ ಗೊತ್ತಾ, ಅದು ಬಂದು ಸೆಂಟ್ ಮೇರಿಸ್ ಐಲ್ಯಾಂಡ್. ಅಲ್ಲಿಗೆ ನಮ್ಗೆ ಬೋಟಿಂಗ್ ಕರ್ಕೊ ಹೋಗ್ತಾರೆ. ಸೊ ಅದ್ ಬಂದು ನಮ್ಗೆ ಪರ್ ಹೆಡ್ 600 ಚಾರ್ಜ್ ಮಾಡ್ತಾರೆ. ಬಟ್ ಬಡ್ಜೆಟ್ ಪ್ರಾಬ್ಲಮ್ ಇಂದ ನಾವು ಅದಕ್ಕೆ ಹೋಗ್ತಿಲ್ಲ. ಈ ಬ್ಯೂಟಿನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಅದಕ್ಕೆಲ್ಲ ವರ್ಡ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಫೈನಲಿ ನಿಮ್ಗೆ ಒಂದು ಅಡ್ವೆಂಚರ್ ಅಂಡ್ ಪೀಸ್ಫುಲ್ ಮೈಂಡ್ ಬೇಕು ಅಂದ್ರೆ ಇಲ್ಲಿಗೆ ಬಂದು ನೀವು ವಿಸಿಟ್ ಮಾಡ್ಬೋದು. ಇಟ್ಸ್ ಎಂಜಾಯ್. ಆ್ಯಸ್ ಐ ಸೆಟ್, ಒಂದು ಪೀಸ್ಫುಲ್ ಮೈಂಡ್ ಸೆಟ್ಗೆ ಈ ಪ್ಲೇಸ್ ತುಂಬ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಫಾರ್ ಮೀ ದಿಸ್ ಇಸ್ ಅ ಮಸ್ಟ್ ನೀಡೆಡ್ ಟ್ರಿಪ್ ಫಾರ್ ಮೈ ಮೈಂಡ್ ಸೆಟ್ ಇನ್ ಮೈ ಸಿಚುವೇಶನ್. ನಾವು ಒಂದು ಸ್ವಲ್ಪ ಮೆಮೊರೀಸ್ನ ಕ್ರಿಯೇಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಹೆಸರು ಅಲ್ಲೇ ಬರೆದು ಆ ಮರಳಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫೈನಲಿ ಈ ಬ್ಯೂಟಿಫುಲ್ ಸನ್ಸೆಟ್ನ ಅಲ್ಲಿ ನೋಡಿಕೊಂಡು ಆ್ಯಂಡ್ ಹಾಗೆ ಹೋಗ್ಬೇಕಾದ್ರೆ ಒಂದು ಸ್ಟಾರ್ ಫಿಶ್ನ ಹಾಗೆ ಸೇವ್ ಮಾಡಿ ಅಲ್ಲಿಂದ ಹೊರಟು ಬಂದು ಮಲ್ಪೆ ಬೀಚ್ ಎಲ್ಲ ಮುಗಿಸ್ಕೊಂಡು ಫುಲ್ ಎಂಜಾಯ್ಮೆಂಟ್ ಮಾಡಿದೆ. ಸಕ್ಕದಾಗಿತ್ತು ಮಾತ್ರ. ನೋಡಿ, ಮಲ್ಪೆ ಬೀಚ್ಗೆ ಈಗ ಮಾಡ್ಕೊಂಡು ಬನ್ನಿ. ಮಲ್ಪೆ ಬೀಚ್ನ ಬಂದು ಎಂಜಾಯ್ ಮಾಡಿ. ಸೂಪರ್ ಅಂದ್ರೆ ಸೂಪರ್. ಮಲ್ಪೆ ಬೀಚ್ ಅಂತೂ ಸಖತ್ ಎಕ್ಸೈಟಿಂಗ್ ಆಗಿತ್ತು. ಈ 6 years ಆದ್ಮೇಲೆ ಬರ್ತಾ ಇದೀನಿ ಮತ್ತೆ. ಸಖತ್ ಕ್ಲೀನ್ ಆಗಿತ್ತು, ತುಂಬಾ ಖುಷಿ ಆಯ್ತು. ಏನಾದ್ರು ಒಂದು ಸ್ನಾಕ್ಸ್ ತಗೊಂಡು ತಿನ್ಕೊಂಡು ಉಡುಪಿಗೆ ಹೋಗಿ ಅಲ್ಲಿನ ಕಟೀಲುಗೆ ಹೋಗೋ ಪ್ಲಾನ್ ಇದೆ. ಬಾಯ್, ನೆಕ್ಸ್ಟ್ ಸಿಗೋಣ. ಬಾಯ್ 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 ಬಾಯ್. ಇವಾಗ ಉಡುಪಿಯಿಂದ ಕಟೀಲಿಗೆ ಹೋಗೋದ ಅಂತ ಬಸ್ ಹುಡ್ಕೊಂಡು ಬಂದಿದ್ದೀವಿ. ಅಲ್ಲೇ ರೂಮ್ ಮಾಡಿಕೊಂಡು ಸ್ಟೇ ಆಗಿ ಆ್ಯಂಡ್ ಮಂಗ್ಳೂರ್ಗೆ ಹೋಗೋಣ ಅಂತ ಪ್ಲಾನ್ ಇದೆ. A few moments later. ಫೈನಲಿ ಒಂದು ಬಸ್ ಹತ್ತಿದ್ದೀವಿ. ಸೊ ನಾವು ಡೈರೆಕ್ಟಾಗಿ ಕಟೀಲಿಗೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ಹಳೆ ಅಂಗಡಿ ಅಂತ ಒಂದು ಪ್ಲೇಸ್ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಇದೆ ಅಂತೆ. ಅಲ್ಲಿಗೆ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. 2 ಬಸ್ ನಾವು ಕ್ಯಾಚ್ ಮಾಡಿಕೊಂಡು ಕಟೀಲಿಗೆ ಹೋಗಬೇಕು ಅನ್ಕೊಂಡೆ. ಜಸ್ಟ್ 2 ಬಸ್ಸಲ್ಲಿ ಹೋಗೋದ ಅಂತ. ಆಕ್ಚುಲಿ 3 ಬಸ್ ಹಿಡ್ಕೊಂಡ್ ಬರ್ತಾ ಇದೀವಿ ನಾವು. ಉಡುಪಿ ಟು ಹಳೆ ಅಂಗಡಿ, ಹಳೆ ಅಂಗಡಿಯಿಂದ ಕಿಣ್ಣಿಗುಡಿ, ಕಿಣ್ಣಿಗುಡಿಯಿಂದ ಇವಾಗ ಕಟೀಲಿಗೆ ಹೋಗ್ತಾ ಇದೀವಿ. ಇವಾಗ ಕಟೀಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ರೂಮ್ಸ್ ಎಲ್ಲ ಹುಡ್ಕೊಂಡು ಕಟೀಲು ದೇವಸ್ಥಾನದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೇನೆ. ಆಫ್ಟರ್ ಅ ಲಾಂಗ್ ಟ್ರಿಪ್ 9:20ಗೆ ಬಂದು ರೀಚ್ ಆದೋ. ಕಟೀಲಿಗೆ ಬಂದಾಯ್ತು. 9:20ಗೆ ಬಂದು ರೀಚ್ ಆಗಿದ್ದೀವಿ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ರೂಮ್ಗೆ 500 ಕೇಳಿದ್ದಾರೆ. ಆ್ಯಂಡ್ ATM ಇಂದ ಅವ್ರು ದುಡ್ಡು ತೊಗೊಂಡು ಬಂದಿದ ತಕ್ಷಣ ಹೋಗ್ಬಿಟ್ಟು ರೂಮ್ ಬುಕ್ ಮಾಡಿಕೊಂಡು ಬೆಳಗ್ಗೆ ದರ್ಶನ ಮಾಡ್ಕೊಳ್ಳೋದ. ಯಕ್ಷಗಾನ ಬಂದು ಡೈಲಿ ನಡೀತಿರೋ ಕಾರಣ ಏನಂದ್ರೆ ಈ ಟೂರಿಸ್ಟ್ ಮಾತ್ರ ಜಾಸ್ತಿ ಇದ್ದಾರೆ. ಬೆಳಗ್ಗೆ 6 o'clockಗೆ ಟೆಂಪಲ್ ಓಪನ್ ಆಗುತ್ತಂತೆ. ರೂಮಲ್ಲಿ ಎಲ್ಲ ಲಗೇಜಸ್ನ ಇಟ್ಟು ಹೋಗ್ಬಿಟ್ಟು ಪ್ರಸಾದ ಇದೆಯಂತೆ, ಊಟ ಇದೆಯಂತೆ. ನೈಟ್ಗೆ ಊಟ ಮಾಡಿಕೊಂಡು ಬಂದು ರೆಸ್ಟ್ ಮಾಡಿ ಬೆಳಗ್ಗೆ ದರ್ಶನ ಮಾಡ್ತೀವಿ. ಫೈನಲಿ ಫಸ್ಟ್ ಡೇ ಆಗಿರೋ ಸುಸ್ತಿಗೆ ರೆಸ್ಟ್ ಮಾಡೋಣ ಅಂದರೆ ನಮಗೆ 3rd ಫ್ಲೋರಲ್ಲಿ ರೂಮ್ ಕೊಟ್ಟರು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎದ್ದು ಬಿದ್ದು ಫೈನಲ್ ಆಗಿ ರೂಮ್ಗೆ ಬಂದು ರೀಚ್ ಆದೋ. ರೂಮ್ಗಳಿಗೆ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಮೆಂಟ್ಸ್ ಇದೆ. ಅದೇನೇನಂತ ಸುಭಾಷ್ ಅವ್ರು ಹೇಳ್ತಾರೆ. ಫಸ್ಟ್ ಫ್ಲೋರ್ ಬಂದು 750 rupees ಅಂತೆ. ಸೆಕೆಂಡ್ ಫ್ಲೋರ್ ಬಂದು 600 ಅಂತೆ. ಥರ್ಡ್ ಫ್ಲೋರ್ ಬಂದು 400 ಅಂತೆ.
ಅಂಡ್ 500 ಕಟ್ಟಬೇಕು. ಅಲ್ಲಿ ವಾಪಸ್ ಹೋಗುವಾಗ ಚೆಕ್ಔಟ್ ಆಗುವಾಗ 100 ರೂಪಾಯಿ ವಾಪಸ್ ಕೊಡ್ತಾರಂತೆ. ಸೊ 400 ರೂಪಾಯಿ ಇಟ್ಕೊತಾರೆ ಅವರು. ಮುಗಿಸ್ಕೊಂಡು ಇವಾಗ ಅಲ್ಲಿ ಪ್ರಸಾದ ಇದೆಯಂತೆ, ಪ್ರಸಾದ ತಿನ್ಕೊ ಬಂದು ಒಳ್ಳೆ ರೆಸ್ಟ್ ಮಾಡ್ತೀನಿ. ನೆಮ್ಮದಿಯಾಗಿ ಊಟಕ್ಕೆ ಹೋಗೋಣ ಅಂದರೆ ಇನ್ನು 5 ಮಿನಿಟ್ಸಲ್ಲಿ ಪ್ರಸಾದ ಕ್ಲೋಸ್ ಅಂದ್ಬಿಟ್ರು. ಸೊ ಬೇಗ ಬಂದು ನೋಡಿದ್ರೆ ಇನ್ನೂ ಪ್ರಸಾದ ಇತ್ತು. ಸೊ ನೋ ಪ್ರಾಬ್ಲಮ್ ಆಟ್ ಆಲ್. ಒಂದು 5 ಮಿನಿಟ್ಸ್ ಲೇಟ್ ಆಗಿದ್ರೂ ನಮಗೆ ಊಟ ಸಿಗೋದು ಡೌಟ್ ಆಗ್ಬಿಡ್ತಿತ್ತು. ಹೆಂಗೋ ನಮ್ಮ ಮೇಲೆ ಕರುಣೆ ಇದೆ ಅನ್ಸುತ್ತೆ ದೇವ್ರಿಗೆ, ಅದಕ್ಕೆ ಊಟ ಸಿಕ್ತು. ಫುಲ್ ಡಿಹೈಡ್ರೇಷನ್ ಆಗಿಬಿಟ್ಟಿತ್ತು. ಮತ್ತು ನೀರು ಚೆನ್ನಾಗಿ ಕುಡ್ಕೊಂಡು ಇವಾಗ ಹಂಗೆ ಒಂದು ರೌಂಡ್ ಹಾಕೊಂಡು ಈಚೆ ಹೋಗ್ಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡೋದು. ಇವಾಗ ಕಟೀಲಿಗೆ ಬಂದು ರೂಮ್ ಮಾಡ್ಕೊಂಡು ಈಗ ಊಟಕ್ಕೆ ಬಂದು ಕರೆಕ್ಟಾಗಿ 10 ಗಂಟೆ ಕ್ಲೋಸ್ ಆಯಿತು. ಕರೆಕ್ಟ್ ಟೈಮ್ ಬಂದು ಊಟ ಮುಗಿತು. ಸೊ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಈ ಒಂದು ಕಟೀಲು ದುರ್ಗಾ ಪರಮೇಶ್ವರಿ ಅಂತ ಇದ್ದಾಳಲ್ಲ, ಆ ದೇವರು ತುಂಬಾ ಉಗ್ರವಾಗಿ ಕಾಣಿಸ್ಕೊಂಡಿರ್ತಾಳೆ, ಮತ್ತೆ ಆ ಒಂದು ಪ್ರಕಾರವಾಗಿ ಉಗ್ರಳಾಗಿರ್ತಾಳೆ. ಆವಾಗ ನಾವು ಅವಳನ್ನ ಶಾಂತ ಮಾಡ್ಬೇಕಲ್ವಾ. ಯಾವ ರೀತಿ ಶಾಂತ ಮಾಡ್ತಾರೆ ಅಂತಂದ್ರೆ, ಈ ಒಂದು ಜಾಬಾಲಿ ಮತ್ತೆ ಮಹರ್ಷಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಎಳ್ನೀರಿನಿಂದ ಅಭಿಷೇಕ ಮಾಡಿ ಅವಳನ್ನ ಶಾಂತ ರೂಪಕ್ಕೆ ತರ್ತಾರೆ. ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ನಂದಿನಿ ನದಿಯ ಮಧ್ಯದ ದ್ವೀಪದಲ್ಲಿ ಒಂದು ಲಿಂಗ ರೂಪದಲ್ಲಿ ದುರ್ಗಾ ಪರಮೇಶ್ವರಿ ಎಂದು ಉದ್ಯಮಿಸಿದಳು. ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಿ ನಿಮ್ಮೆಲ್ಲರಿಗೂ ಆಯಸ್ಸು ಆಯುರ್ವೇದ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ನಾವು ಬೇಡಿಕೊಳ್ಳುತ್ತೇವೆ. ಹೇಗೋ ನೈಟ್ ದರ್ಶನ ಮಾಡಲ್ಲ ಅಂತ ಫಿಕ್ಸ್ ಆಗಿರೋ ಕಾರಣ ನಾವು ಹಾಗೆ ಒಂದು ವಾಕ್ ಹೋಗಿ ಸುತ್ತಾಡಿಕೊಂಡು ಅಲ್ಲೇ ಯಕ್ಷಗಾನ ನೋಡಿಕೊಂಡು ಕೂತ್ಕೊಂಡು, ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಲೈಕ್ ನಾವು ಯಕ್ಷಗಾನದಲ್ಲೇ ಮುಳುಗೋಗಿದ್ದು, ಬಿಕಾಸ್ ಅವ್ರ ವೇ ಆಫ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು ನೋಡೋಕ್ಕೆ. ಇವಾಗ ಈಚೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಯಕ್ಷಗಾನ ನೋಡಿದೆ ತುಂಬ ದಿನ ಆದಮೇಲೆ, ಚೆನ್ನಾಗಿತ್ತು. 11:15 ಬೇರೆ ಆಯಿತು, ಬೆಳಗ್ಗೆ ಬೇರೆ ದರ್ಶನ ಮಾಡ್ಕೋಬೇಕು. ಅದರಿಂದ ಬೇಗ ಯಕ್ಷಗಾನ ಮುಗಿಸ್ಕೊಂಡು ಇವಾಗ ಬಂದ್ಬಿಟ್ಟು ನಿದ್ದೆ ಮಾಡೋಕ್ಕೆ ಬಂದಿದ್ದೀವಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ತಾನೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ದರ್ಶನ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ನನಗೆ ನಿನ್ನೆ ಬೀಚಲ್ಲಿ ಆಡಿದ್ದಕ್ಕೆ ಸ್ವಲ್ಪ ಗಂಟ್ಲು ಕಟ್ಕೊಬಿಟ್ಟೈತೆ, ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ದರ್ಶನಕ್ಕೆ ಹೋಗೋಣ. ವೆರಿ ಗುಡ್ ಮಾರ್ನಿಂಗ್. ಎಲ್ಲ ಕಾಫಿ ಆಯ್ತಾ? ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಬೆಳಗಿನ ಸಿಗೋದು. ಸಾಂಪ್ರದಾಯಿನಿ ಸುಪ್ಪಿನಿ ಸುದ್ದ ಸೊ ಬೆಳಗ್ಗೆ ಬೇಗನೆ ಹೋಗಿ ದರ್ಶನಕ್ಕೆ ನಿಂತ್ಕೊಂಡು ಆ್ಯಂಡ್ ಒಳ್ಳೆ ದರ್ಶನ ಮಾಡಿಕೊಂಡು ಆ್ಯಂಡ್ ಮನೆಗೆ ಸ್ವಲ್ಪ ಪ್ರಸಾದನೂ ತಗೊಂಡಾಯ್ತು. ಸೊ ನಾವು ಟೆಂಪಲಲ್ಲೇ ಪ್ರಸಾದ ಇದೆ ಅಂತ ಹೇಳಿದ್ರು. ನಮ್ಮ ಬ್ರೇಕ್ಫಾಸ್ಟ್ನ ಅಲ್ಲೇ ಮುಗಿಸ್ಕೊಂಡು ಫಸ್ಟ್ ಟೈಮ್ ಒಂದು ಡಿಫ್ರೆಂಟ್ ಅಲ್ಲ, ನಾರ್ಮಲಾಗಿ ತಿನ್ನೋದೇ ಎಲ್ಲರ ಮನೇಲೂ. ನಾನು ತುಂಬ ದಿನ ಆದಮೇಲೆ ಗಂಜಿ ಮತ್ತು ಅದೊಂದು ಉಪ್ಪಿನಕಾಯಿ ಥರ ಒಂದು ಇದಿತ್ತು, ಚೆನ್ನಾಗಿತ್ತು. ಮಾತ್ರ 2 ಸರಿ ಹಾಕ್ಸ್ಕೊಂಡು ತಿಂದೆ. ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಈ ಊಟದಲ್ಲಿ. ಜಾಸ್ತಿ ಸ್ಪೈಸು ಇಲ್ಲ, ಫುಲ್ ಕಡಿಮೆನೂ ಇಲ್ಲ, ಮಾಡ್ರೇಟಾಗಿ ಕರೆಕ್ಟಾಗಿತ್ತು ಬ್ರೇಕ್ಫಾಸ್ಟ್. ಇವಾಗ ರೂಮಿಂದ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಹೊರಡ್ತಿದ್ದೀವಿ. ಒಳ್ಳೆ ದರ್ಶನ ಆಯಿತು. ಕಟೀಲು ವಾಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಳ್ಳೆ ನಿದ್ದೆ, ಒಳ್ಳೆ ಊಟ, ನೈಟ್ ಎಂಟರ್ಟೈನ್ಮೆಂಟ್ಗೆ ಇಲ್ಲಿ ಯಕ್ಷಗಾನ ಎಲ್ಲ ನಡೀತು. ಒಂದು ಒಳ್ಳೆ ಮೆಮೊರಿ. ರೂಮಿಂದ ಚೆಕ್ಔಟ್ ಆಗಿಬಿಟ್ಟು ಕೀನ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ ಸುಭಾಷ್. ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಡಿಸಿಷನ್ ಆಗುತ್ತೆ. ಆ್ಯಂಡ್ ಏನು ಡಿಸಿಷನ್ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಇವಾಗ ಒಬ್ಬೊಬ್ಬರು ಒಂದೊಂದು ಪ್ಲ್ಯಾನ್ ಹೇಳಿದ್ದಾರೆ, ಏನು ಪ್ಲ್ಯಾನ್ ಅಂತ ನೋಡಿ. ಸೊ ಫೈನಲಿ ಡಿಸಿಷನ್ ಎಲ್ಲ ಆಗಿ ನಾನಿವಾಗ ಉಡುಪಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಸೊ ಉಡುಪಿಗೆ ರೀಚ್ ಆಗಿ ಮೈಸೂರಿಗೆ ಟಿಕೆಟ್ನು ತೊಗೊಂಡಾಯ್ತು. ಹಾಯ್, ಕಟೀಲಿಂದ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಒಂದೊಂದು ಪ್ಲ್ಯಾನ್ ಚೇಂಜ್ ಆಗುತ್ತೆ ಅಂದಲ್ಲ. ಸೊ ಆ ಪ್ಲ್ಯಾನ್ ಏನಂದರೆ ಕಟೀಲಿಂದ ಮಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಯಿತು. ಆ್ಯಂಡ್ ಸಿಗಂದೂರಿಗೆ ಹೋಗಬೇಕಾಗಿದ್ದು ಪ್ಲ್ಯಾನ್ ಕನ್ಫರ್ಮ್ ಆಯಿತು. ನಾನು ಬಂದು January 9 ಅಷ್ಟರಲ್ಲಿ ಮೈಸೂರಲ್ಲಿ ಇರಬೇಕಿತ್ತು. ಯಾಕಂದರೆ ತಳಪತಿ ವಿಜಯ್ ಅವ್ರದ್ದು ಜನನಾಯಕನ್ ರಿಲೀಸ್ ಆಗ್ತಿದೆ. ಇದು ಬಂದು ಅವ್ರ ಲಾಸ್ಟ್ ಫಿಲಮ್ ಬೇರೆ. ಸೊ ಐ ಕಾಂಟ್ ಮಿಸ್ ಇಟ್. ಅವ್ರು ಸಿಗಂದೂರ್ಗೆ ಹೋದರು. ಸಿಗಂದೂರಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ನೋಡಿ, ನೋಡಿದ್ರ ಅವ್ರು ಸಿಗಂದೂರಲ್ಲಿದ್ದಾರೆ. ಇವಾಗ ಬಂದು ಉಡುಪಿ ಸ್ಟೇಷನಲ್ಲಿದ್ದೀನಿ. ಇಲ್ಲಿಗೆ ನಾನು ಟಿಕೆಟು ತೊಗೊಂಡಾಯ್ತು. ತಿನ್ನೋಕ್ಕೆ ಸ್ವಲ್ಪ ಸ್ನ್ಯಾಕ್ಸು ತೊಗೊಂಡೆ. ಆ್ಯಂಡ್ ಇನ್ನೇನು ಮೈಸೂರು ಟ್ರೈನ್ ಬರುತ್ತೆ, ಬಂದಿದ್ದ ತಕ್ಷಣ ನಾನು ನಿಮ್ಮನ್ನೆಲ್ಲರೂ ಟ್ರೈನಲ್ಲಿ ಮೀಟ್ ಮಾಡ್ತೀನಿ. ಟ್ರೈನ್ ಬಂದು 3:50
ಅವ್ರ ಮಾರ್ನಿಂಗ್ 4 o'clock ಅಷ್ಟರಲ್ಲಿ ಮೈಸೂರಲ್ಲಿ ರೀಚ್ ಆಗುತ್ತೆ. ಈ ವ್ಲಾಗಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೇ ಟ್ರಿಪ್ ರೂಟ್ಸ್ ಚೇಂಜ್ ಆಗುತ್ತೆ, ಮೈಂಡ್ ಸೆಟ್ಸ್ ಚೇಂಜ್ ಆಗುತ್ತೆ, ಪ್ಲ್ಯಾನ್ಸ್ ಚೇಂಜ್ ಆಗುತ್ತೆ. ಆದರೆ ಈ ಟ್ರಿಪ್ಪಲ್ಲಿ ಬರೋ ನಮಗೆ ಒಂದು ಬೆಸ್ಟ್ ಮೆಮೊರೀಸ್ ಆ್ಯಂಡ್ ಆ ಬೆಸ್ಟ್ ಸ್ಟೋರೀಸ್ ಎಲ್ಲ ಯಾವತ್ತೂ ನಮ್ಮ ಮನಸ್ಸಲ್ಲಿ ಉಳಿದಿರುತ್ತೆ. ಪ್ಲ್ಯಾನ್ ಫೇಲ್ ಆಗಿದ್ರು ಟ್ರಾವೆಲ್ ಫೇಲ್ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಉಡುಪಿ ಟು ಮೈಸೂರು ಟ್ರಾವೆಲ್ ಸ್ಟಾರ್ಟ್ಸ್ ಫ್ರಮ್ 4 PM. ಟ್ರೈನಲ್ಲಿ ಮೀಟ್ ಮಾಡ್ತೀನಿ. ಟ್ರೈನ್ಗೆ ವೆಯ್ಟ್ ಮಾಡಿ ಬಿಸಿಲಲ್ಲಿ ನಾನು ಬೆಂದಿದ್ದಷ್ಟೇ ಬಾಕಿ. ಫೈನಲಿ 4:10ಗೆ ಉಡುಪಿ ಟ್ರೈನ್ ಬಂತು. ನಾನು ಮೈಸೂರಿಗೆ ಹೊರಡ್ತಾ ಇದ್ದೀನಿ. ಮತ್ತೆ ಯಾವಾಗ ಬರ್ತೇನೆ ಗೊತ್ತಿಲ್ಲ. ಆ್ಯಂಡ್ ಐ ಎಂಜಾಯ್ಡ್ ಅ ಲಾಟ್ ಇನ್ ದಿಸ್ ಟ್ರಿಪ್. ಬೈ ದ ವೇ, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ ಬಟ್ ಗುಡ್ ಮೆಮೊರೇಬಲ್ ಟ್ರಿಪ್. ಈ ವಿಡಿಯೋನ ಇಷ್ಟಪಡ್ತೀರಾ ಅನ್ಕೋತೀನಿ. ಸೈನಿಂಗ್ ಆಫ್ ಬೈ ಜಿತಿಕ್ ಆ್ಯಂಡ್ ದಿಸ್ ಇಸ್ ರಾಕ್ ಸ್ಟಾರ್ ಸ್ಟೇಷನ್. ಇನ್ನೊಂದು ಒಳ್ಳೆ ಬ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್.